ಓನ್ಲಿ ಫಿಸಿಕಲ್ ಫಿಟ್ನೆಸ್ಸು ತೌಡು ಕೊಟ್ಟಿದ ಹಾಗೆ. 60 ವರ್ಷದ ತನಕ ಫಿಸಿಕಲಿ ಫಿಟ್ ಆಗಿರ್ತೀರಿ, ಆಮೇಲೆ ಮುದಿತನ ಅಂದರೆ ಅದು ಫಿಸಿಕಲ್ ಫಿಟ್ನೆಸ್ ಕೆಟ್ಟು ಹೋಗಿ ಖರಾಬಾಗಿ ಹಾಳಾಗುವ ಕಾಲ, ಓಲ್ಡ್ ಏಜ್. ಆಗ ವಾಕಿಂಗು, ರನ್ನಿಂಗು, ಧ್ಯಾನ, ಸಿರಿಧಾನ್ಯ, ಟೆಂಪಲ್ ರನ್ನಿಂಗು ಮಾಡೋ ಕಾಲ. ಕೆಲವರು ಜಾಣರು ಇದೆಲ್ಲ ಮಾಡಿ ಮಾಡಿ ಫಿಸಿಕಲ್ ಹೆಲ್ತ್ ಚೆನ್ನಾಗಿ ಇಟ್ಕೋತಾರೆ. ಅದಕ್ಕಾಗಿ ಎಲ್ಲ ಸಮಯ ಕಳೆದು ಹೋಗ್ಬಿಡುತ್ತೆ. ಎಷ್ಟಾದರೂ ಒಂದು ಡಿಸ್ಸ್ಯಾಟಿಸ್ಫ್ಯಾಕ್ಷನ್, ಒಂದು ನಮೂನೆ ಚಿಂತೆ, ಆ್ಯಂಗ್ಸೈಟಿ, ನಿರಾಶೆ, ನಿರುತ್ಸಾಹ ಅಥವಾ ಡಿಪ್ರೆಷನ್ ದಿನೇ 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 ಹೆಚ್ಚಾಗ್ತಾ ಬಂದಿರುತ್ತೆ. ಲೋನ್ಲಿ ಅನ್ನಿಸ್ತಾ ಇರುತ್ತೆ. ನೀವು ಕೂಡ ಇದನ್ನು ಗಮನಿಸಿರಬಹುದು ಅಲ್ವೇ? ಆಗ ಎಲ್ಲ ಫಿಸಿಕಲ್ ಫಿಟ್ನೆಸ್ಸು ತವಿಡು ಕೊಟ್ಟಿದ ಹಾಗೆ ಇರುತ್ತೆ ಅಂತ ಗೊತ್ತಾಗುತ್ತೆ. ಬರೀ ಫಿಸಿಕಲ್ ಹೆಲ್ತ್ ಖರಾಬ್ ಆಗಿರೋಲ್ಲ, ಆತ್ಮಕ್ಕೆ ಅಥವಾ ಸ್ಪಿರಿಟ್ಟಿಗೆ ರೋಗ ಬಡ್ದಿರುತ್ತೆ. ಸ್ಪಿರಿಚುವಲ್ ಹೆಲ್ತ್ ಖರಾಬಾಗಿರುತ್ತೆ. ಹಾಗಂದ್ರೇನು ನೋಡಿ, ಪ್ರೀತಿ, ಕರುಣೆ, ಮೈತ್ರಿ, ಕೈಂಡ್ನೆಸ್ಸು, ಕಂಪ್ಯಾಷನ್ನು ಎಲ್ಲ ತುಕ್ಕು ಹಿಡಿದಿರುತ್ತೆ. ಆಗ ಒಬ್ಬ ಸ್ಪಿರಿಚುವಲ್ ಡಾಕ್ಟ್ರ್ ಬೇಕಾಗುತ್ತೆ. ಅವನ ಹತ್ರ ನೀವು ಹೋಗ್ತೀರಿ. ಆದರೆ ಈಗ ಕಾಲ ಮೀರಿ ಹೋಗಿರುತ್ತೆ. ಸ್ಪಿರಿಚುವಲ್ ಡಾಕ್ಟ್ರ್ ಹೇಳ್ತಾನೆ, ಇಷ್ಟು ಲೇಟ್ ಮಾಡಿಕೊಂಡು ಬರಬಾರ್ದು, ಈಗ ಏನೂ ಮಾಡೋಕ್ಕಾಗಲ್ಲ, ಇವನಿಗೆ 60 ವರ್ಷ ದಾಟಿ ಹೋಗಿದೆ, ಈಗ ಸ್ಪಿರಿಚುವಲ್ ಮೆಡಿಸಿನ್ಸ್ ಕೊಡೋಕ್ಕಾಗಲ್ಲ ಅಂದ್ಬಿಡ್ತಾನೆ. 50ರ ಒಳಗೇ ಬರಬೇಕಾಗಿತ್ತು, ನೀವು ಇಷ್ಟು ದಿನ ಏನು ಮಾಡ್ತಾ ಇದ್ರಿ ಅಂತ ಸ್ಪಿರಿಚುವಲ್ ಡಾಕ್ಟ್ರ್ ಕೇಳ್ತಾನೆ. ನಾನು ತೌಡು ಕೊಡ್ತಾ ಇದ್ದೆ ಸರ್, ಟೈಮ್ ಇರಲಿಲ್ಲ ಅಂತ ಈ ಪೇಷಂಟ್ ಹೇಳ್ತಾನೆ. ಇವನು ದಡ್ಡ ಅಲ್ಲ, BE, ME, PhD, IAS, IPS ಎಲ್ಲ ಮಾಡಿರ್ತಾನೆ. ಆಗಬಹುದು. ಥ್ಯಾಂಕ್ ಯು. ನಮಸ್ಕಾರ.